ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗೆ ಅಂತೂ ಫೈನಲಿ ಒಂದು ತೆರೆ ಬಿದ್ದಿದೆ. ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ SC ಇಂಟರ್ನಲ್ ರಿಸರ್ವೇಷನಿಂದ ಕರ್ನಾಟಕದಲ್ಲಿ ನೋಟಿಫಿಕೇಷನ್ನೇ ಆಗಿರಲಿಲ್ಲ. ವರ್ಷದಿಂದ ಸಾಕಷ್ಟು ಜನ ಆಸ್ಪಿರೆಂಟ್ಗಳು ಕೋಪದಿಂದ ಸಾಕಷ್ಟು ಪ್ರೊಟೆಸ್ಟ್ ಮಾಡೋರು ಇದೆಲ್ಲ ನಡೀತಾ ಇತ್ತು. ಅಂತೂ ಫೈನಲಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ 3 ಗುಂಪುಗಳಿಗೆ SC A, B ಮತ್ತು C ಈ ಗುಂಪುಗಳಿಗೆ ವಿಭಜನೆಯನ್ನು ಮಾಡಿದ್ದಾರೆ. 5.25% ಎ ಮೀಸಲಾತಿಯವರಿಗೆ, ಎ ಗುಂಪು ಅವರಿಗೆ ಮೀಸಲಾತಿ, ಹಾಗೆ ಬಿ ಅವರಿಗೂ 5.25, ಹಾಗೆ ಸಿ ಅವರಿಗೆ 4.5% ಕೊಟ್ಟಿದ್ದಾರೆ. ಸೊ 50% ರಿಸರ್ವೇಷನ್ ಕ್ಯಾಪ್ ಇದೆ. ನಮ್ಮ ಸರ್ಕಾರದವರು ಇದನ್ನು ವಯಲೇಷನ್ ಮಾಡಬಾರ್ದು. ವಯಲೇಷನ್ ಮಾಡಿದರೆ ರೂಲ್ಸನ್ನು ಬ್ರೇಕ್ ಮಾಡೋ ಥರ ಆಗುತ್ತೆ. ಸೊ 15%ಗೆ ತಕ್ಕಂತೆ ಪರಿಶಿಷ್ಟ ಜಾತಿಯವರಿಗೆ 15% ರಿಸರ್ವೇಷನ್ ಇದೆ ಅಲ್ವಾ. ಸೊ ಅದ್ರ ಬೇಸಿಸ್ ಮೇಲೆ ಇದನ್ನು ಮಾಡಿದ್ದಾರೆ. ಐ ಥಿಂಕ್ ಇಲ್ಲಿ ಎಲ್ಲ ಗುಂಪವ್ರಿಗೂ ಜಸ್ಟಿಸ್ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಮುಂದೆ ಕರ್ನಾಟಕದಲ್ಲಿ ನೋಟಿಫಿಕೇಷನ್ಗಳು ಸಾಲು ಬರುತ್ತೆ. ಇತ್ತೀಚೆಗೆ AO ಆಗಿರ್ಬೋದು, AAO, ಹಾಗೆ ಇವರು KEA ಅವರ ಕಡೆಯಿಂದ ಕಾಲ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ PC, ಟೀಚರ್, SDA, FDA ಹಾಗೆ ವಿಲೇಜ್ ಅಕೌಂಟ್ ಆಫೀಸರ್ ಈ ಪೋಸ್ಟ್ಗಳಿಗೆ ಆದಷ್ಟು ಬೇಗ ಕಾಲ್ ಮಾಡ್ತಾರೆ. ಮುಂದಿನ ವಾರದಲ್ಲಿ ನೋಟಿಫಿಕೇಷನ್ ಬರೋದು ಶುರು ಆಗ್ಬೋದು. ಇನ್ನೂ ನೀವು ಓದೋದಕ್ಕೆ ಶುರು ಮಾಡಿಲ್ಲ ಅಂತ ಅಂದ್ಕೊಂಡ್ರೆ ಇನ್ನೂ ವೆಯ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದರೆ ನೋಟಿಫಿಕೇಷನ್ ಬಿಟ್ಟ ನಂತರ ಇನ್ನೂ 2 ಅಥವಾ 3 ತಿಂಗಳಲ್ಲೇ ಎಕ್ಸಾಮ್ಗಳು ಶುರು ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇಡೀ ವರ್ಷದ ಕರೆಂಟ್ ಅಫೇರ್ಸ್ ಎಲ್ಲ ರಿವೈಸ್ ಮಾಡ್ಕೋಬೇಕಲ್ವ. ಹಾಗೆ ಇನ್ನೊಂದು ಲ್ಯಾಂಡ್ ಸರ್ವೇಯರ್ ಪೋಸ್ಟು ಅದು ನೋಟಿಫಿಕೇಷನ್ ಆಗುತ್ತೆ. ಸೊ ಯಾಕಂದರೆ ಅದನ್ನು ಡಿನೋಟಿಫೈ ಮಾಡಿದರು. ಹಾಗೆ ಯಾವುದು ಡಿನೋಟಿಫೈ ಆಗಿತ್ತು ಆ ಎಲ್ಲ ಪೋಸ್ಟ್ಗಳಿಗೂ ಓದೋದಕ್ಕೆ ಶುರು ಮಾಡಿ. ಹಾಗೆ ನಾನು ಈ ಚಾನಲಲ್ಲಿ ಸ್ಟಡೀಸ್ ರಿಲೇಟೆಡ್ ಸಾಕಷ್ಟು ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ಹಾಗೆ ಶಾರ್ಟ್ಸ್ ಎಲ್ಲನೂ ಹಾಕ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಅದನ್ನು ನೋಡಿ ಹಾಗೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ. ನಾನು ಡೆಫಿನೆಟ್ಲಿ ಅಪ್ಕಮಿಂಗ್ ಡೇಸಲ್ಲಿ ಎಲ್ಲ ಮಾಡ್ತೀನಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.